ರಾಯಚೂರು ಜಿಲ್ಲೆಯಲ್ಲಿ ಶಿಕ್ಷಕರ ಸಮಸ್ಯೆ ಮತ್ತೆ ಹೆಚ್ಚಾಗ್ತಾ ಹೋಗ್ತಾ ಇದೆ. ಮಕ್ಕಳ ಭವಿಷ್ಯ ಅತಂತ್ರಕ್ಕೆ ಸಿಲುಕಿರುವಂಥದ್ದು. ರಾಯಚೂರು ಜಿಲ್ಲೆಯಲ್ಲಿ ಸುಮಾರು 294 ಪ್ರಾಥಮಿಕ ಶಾಲೆಯಲ್ಲಿ ಜೀರೋ ಕಾಯಂ ಶಿಕ್ಷಕರಿದ್ದಾರೆ ಮತ್ತು ಶಾಲೆಯಲ್ಲಿ ಶಿಕ್ಷಕರೇ ಇಲ್ಲ, ಕಾಯಂ ಶಿಕ್ಷಕರೇ ಇಲ್ಲ ಅನ್ನುವಂಥದ್ದು. ಹೀಗಾಗಿ ಪೋಷಕರು ಆಕ್ರೋಶವನ್ನು ಸರ್ಕಾರದ ವಿರುದ್ಧ ಮತ್ತು ಶಿಕ್ಷಣ ಇಲಾಖೆ ವಿರುದ್ಧ ವ್ಯಕ್ತಪಡಿಸ್ತಾ ಇದ್ದಾರೆ. ಸದ್ಯ ನಾನು ಕೊರ್ತಕುಂದ ಗ್ರಾಮದಲ್ಲಿದ್ದೀನಿ. ದೃಶ್ಯದಲ್ಲಿ ತಾವು ನೋಡ್ಬೋದು, ಇಲ್ಲಿ 244 ಮಕ್ಕಳಿದ್ದಾರೆ, ಆದರೆ ಇಲ್ಲಿ ಕಾಯಂ ಶಿಕ್ಷಕರೇ ಇಲ್ಲ, ಝೀರೋ ಕಾಯಂ ಶಿಕ್ಷಕರ ಇರುವಂಥ ಶಾಲೆ ಇದು. ಈ ರೀತಿ ಆದರೆ ಮಕ್ಕಳ ಭವಿಷ್ಯ ಯಾವ ರೀತಿ ಅನ್ನುವಂಥದ್ದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ಪೋಷಕರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಮುಂದಿನ ಶಿಕ್ಷಣದ ಪರಿಸ್ಥಿತಿ ಏನು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. ದೃಶ್ಯದಲ್ಲಿ ನಿಮಗೆ ತೋರಿಸ್ತಾ ಹೋಗ್ತೀನಿ. ಸಾಕಷ್ಟು ರೀತಿಯಲ್ಲಿ ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಅಂದರೆ ಕಾಯಂ ಶಿಕ್ಷಕರೇ ಇಲ್ದಿರುವಂಥ ಕಾರಣಕ್ಕಾಗಿ ಈ ಶಾಲೆಯಲ್ಲಿ 244 ಮಕ್ಕಳಿದ್ರೂ ಕೂಡ ಯಾರೂ ಕೂಡ ಕಾಯಂ ಶಿಕ್ಷಕರಿಲ್ಲ. ಹೀಗಾಗಿ ಅತಿಥಿ ಶಿಕ್ಷಕರ ಮೇಲೆ ಶಾಲೆಯನ್ನು ನಡೆಸ್ತಾ ಇದ್ದಾರೆ. ಅತಿಥಿ ಶಿಕ್ಷಕರದ್ದು ಅವ್ರದ್ದೇ ಆಗಿರುವಂತಹ ಸಾಕಷ್ಟು ಸಮಸ್ಯೆಗಳಿದ್ದಾವೆ. ಹೀಗಾಗಿ ಅವ್ರನ್ನ ನಾವು ಯಾವುದೇ ಕಾರಣಕ್ಕೂ ದೂರಕ್ಕೆ ಬರೋದಿಲ್ಲ ಮತ್ತು ಅವರಿಂದ ಯಾವುದೇ ಹೆಚ್ಚುವರಿ ನಿರೀಕ್ಷೆಯನ್ನು ಮಾಡ್ಲಿಕ್ಕೆ ಬರೋದಿಲ್ಲ ಅನ್ನುವಂಥ ವಿಚಾರವನ್ನು ಹೇಳ್ತಾರೆ. ಈ ರೀತಿ ಅಂದರೆ ಕಾಯಂ ಶಿಕ್ಷಕರೇ ಇಲ್ದಿರುವಂಥ ದುಸ್ಥಿತಿ ಇರುವಂತಹ ಹಿನ್ನೆಲೆಯಲ್ಲಿ ಮಕ್ಕಳೇ ಪಾಠ ಹೇಳುವಂಥದ್ದು, ಮಕ್ಕಳೇ ಪಾಠ ಕೇಳುವಂಥ ಸ್ಥಿತಿ ನಿರ್ಮಾಣ ಆಗಿರುವಂಥದ್ದು ತಾವು ನೋಡಿದ್ರೆ ನಿಜಕ್ಕೂ ಬೇಸರ ಆಗುತ್ತೆ. 244 ಸ್ಟ್ರೆಂತ್ ಇರುವಂಥ ಈ ಒಂದು ಪ್ರಾಥಮಿಕ ಶಾಲೆಯಲ್ಲಿ ಕಾಯಂ ಶಿಕ್ಷಕರೇ ಇಲ್ಲ ಅಂತಂದರೆ ಯಾವ ರೀತಿ ಗುಣಮಟ್ಟದ ಶಿಕ್ಷಣವನ್ನು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯ ಅನ್ನುವಂಥದ್ದು. ರಾಯಚೂರು ಜಿಲ್ಲೆಯಾದ್ಯಂತ 294 ಪ್ರಾಥಮಿಕ ಶಾಲೆಯಲ್ಲಿ ಜೀರೋ ಕಾಯಂ ಶಿಕ್ಷಕರಿದ್ದಾರೆ. 24 ಪ್ರೌಢ ಶಾಲೆಗಳಲ್ಲಿ ಜೀರೋ ಕಾಯಂ ಶಿಕ್ಷಕರಿದ್ದಾರೆ. ಅಂದರೆ ಒಟ್ಟು 318 ಶಾಲೆಗಳಲ್ಲಿ ಜೀರೋ ಕಾಯಂ ಶಿಕ್ಷಕರಿರುವಂಥದ್ದು. ಅಂದರೆ ಕಾಯಂ ಶಿಕ್ಷಕರಿಲ್ಲ ಅನ್ನುವಂಥದ್ದಾದರೆ ಖಂಡಿತವಾಗ್ಲೂ ಅಂತಹ ಶಾಲೆಗಳಲ್ಲಿ ಮಕ್ಕಳಿಗೆ ಗುಣಮಟ್ಟದ ಶಿಕ್ಷಣ ಸಿಗೋದಿಲ್ಲ, ಜೊತೆಗೆ ಅವರು ಬೇರೆ ಏನೂ ನಿರೀಕ್ಷೆ ಮಾಡಲಿಕ್ಕೆ ಆಗೋದಿಲ್ಲ. ಸುಮ್ಮನೆ ಮನೇಲಿರೋ ಬದಲು ಶಾಲೆಗೆ ಬರುವಂಥ ಸ್ಥಿತಿ ನಿರ್ಮಾಣ ಆಗುತ್ತೆ. ಪ್ರತಿಯೊಬ್ಬ ಮಕ್ಕಳದು ಕೂಡ ಒಂದೊಂದು ರೀತಿಯ ಗೋಳು. ಯಾಕಂದರೆ ಈ ಏನು ಸರ್ಕಾರಿ ಶಾಲೆಗೆ ಬರುವಂಥ ಬಡ ಮಕ್ಕಳೇನಿದ್ದಾರೆ ಇವರಿಗೆ ಶಿಕ್ಷಣ ಪ್ರಾಥಮಿಕ ಹಂತದಲ್ಲೇ ಸಿಕ್ಕರೆ ಖಂಡಿತವಾಗ್ಲೂ ಮುಂದಿನ ಹಂತದಲ್ಲಿ ಅವ್ರಿಗೆ ಒಳ್ಳೆಯ ಶಿಕ್ಷಣ ಸಿಗುತ್ತೆ. ಅವರು ಕೂಡ ರಾಜ್ಯ ಮಟ್ಟದಲ್ಲಿ ಅವರು ಕೂಡ ಗುರುತಿಸ್ಕೊಳ್ಳುವಂಥದ್ದಾಗತ್ತೆ ಅಥವಾ ರ್ಯಾಂಕ್ ಬರುವಂಥದ್ದು ಪರಿಸ್ಥಿತಿ ಇರುತ್ತೆ. ಆದರೆ ಇಲ್ಲಿ ಯಾವುದೂ ಇಲ್ಲ. ನಮ್ಮ ಜೊತೆ ವಿದ್ಯಾರ್ಥಿನಿಯರಿದ್ದಾರೆ, ಅವ್ರು ಮಾತಾಡ್ಸೋಂಥ ಪ್ರಯತ್ನ ಮಾಡ್ತೀನಿ. ಹೇಳಮ್ಮ, ಎಷ್ಟನೇ ತರಗತಿ ಓದ್ತಿ, ನಿಮ್ಮ ಹೆಸರೇನು, ಮುಂದೆ ಏನಾಗಬೇಕಂತಿ? ನನ್ನ ಹೆಸರು ಅಂಕಿತಾ, ನಾನು 7ನೇ ತರಗತಿ ಓದುತ್ತಿದ್ದೇನೆ. ಮುಂದೆ ನಾನು ಟೀಚರ್ ಆಗಬೇಕಂತ ಆಸೆ ಇದೆ. ನಮಗೆ ಗೌರ್ಮೆಂಟ್ ಟೀಚರ್ ಯಾರೂ ಇಲ್ಲ, ನಮಗೆ ಎಲ್ಲರೂ ಗೆಸ್ಟ್ ಟೀಚರೇ ಇದ್ದಾರೆ. ನಾವು ಮುಂದೆ ಹುಷಾರಾಗಬೇಕಂದ್ರೆ ನಮಗೆ ಗೌರ್ಮೆಂಟ್ ಟೀಚರ್ ಕಳಿಸ್ಬೇಕು. ಅಲ್ಲಮ್ಮ, ಈಗ ಕಾಯಂ ಟೀಚರ್ ಇದ್ದರೆ ಒಳ್ಳೆ ಶಿಕ್ಷಣ ಸಿಗುತ್ತಾ? ಈಗ ಅತಿಥಿ ಶಿಕ್ಷಕರಿಂದ ನೀವು ಏನೂ ನಿರೀಕ್ಷೆ ಮಾಡೋಕ್ಕಾಗೋದಿಲ್ಲ, ಅವ್ರು ಏನು ಹೇಳ್ಕೊಡ್ತಾರೆ ಅಷ್ಟೇ ಓದ್ಬೇಕಾಗತ್ತಾ? ಈ ಕಾಯಂ ಟೀಚರ್ಸ್ ಎಷ್ಟು ವರ್ಷದಿಂದ ಈ ಸಮಸ್ಯೆ ಐತೆ ನಿಮ್ಮ ಶಾಲೆಗೆ? 6 ವರ್ಷ ರೀ. ಟೀಚರ್ ಕಾಯಂ ಟೀಚರ್ಸ್ ಇಲ್ಲ? ಹೌದ್ರಿ, ಇಲ್ಲ ರೀ. ಈಗ ಕಾಯಂ ಟೀಚರ್ ಇಲ್ಲ ಅಂದರೆ ನಿಮ್ಗೆ ಯಾವ ರೀತಿ ಸಮಸ್ಯೆ ಆಗುತ್ತಮ್ಮ? ಪ್ರತಿಯೊಬ್ಬ ವಿದ್ಯಾರ್ಥಿಗೆ ಯಾವ ರೀತಿ ಸಮಸ್ಯೆ ಆಗುತ್ತೆ? ಯಾವ ರೀತಿ ಅಂದರೆ ಗೆಸ್ಟ್ ಟೀಚರ್ ಸುಮ್ಮನೆ ಹೇಳ್ತಾರೆ ಅಷ್ಟೇ ರೀ. ನಮ್ಗೆ ಗೌರ್ಮೆಂಟ್ ಟೀಚರ್ ಇದ್ದರೆ ಹುಷಾರಾಗ್ತೀವಿ ರೀ. ಈಗ ಮುಂದೆ ಟೀಚರ್ ಆಗ್ಬೇಕಂತೆ ಅಮ್ಮ, ಈಗ ನಿಮ್ಗೆ ಹೇಳ್ಕೊಡಕ್ಕೆ ಟೀಚರ್ ಇಲ್ಲ, ಹೆಂಗೆ ಪರಿಸ್ಥಿತಿ ಅಮ್ಮ ನಿಮ್ದೀಗ? ಸಮಸ್ಯೆ ಆಗುತ್ತೆ ನಮಗೆ. ಸರ್ಕಾರಕ್ಕೆ ಏನು ಕೇಳ್ತೀಯಮ್ಮ ನೀನು? ನಮಗೆ ಗೌರ್ಮೆಂಟ್ ಟೀಚರ್ ಕಳಿಸ್ಬೇಕು. ಈಗ ಹೇಳಮ್ಮ, ಈಗ ಇಷ್ಟು ಜನ ಇದ್ದಾರಲ್ಲ, 4 ಜನ ಗೆಸ್ಟ್ ಟೀಚರ್ಸ್ ಇದ್ದಾರೆ, ಅವ್ರಿಗೂ ಮತ್ತು ಕಾಯಂ ಟೀಚರ್ಸ್ ಇದ್ರೆ ಯಾವ ರೀತಿ ವ್ಯತ್ಯಾಸ ಇರ್ತೈತೆ? ಅವರಿದ್ದರೆ ಗೆಸ್ಟ್ ಟೀಚರ್ಸು ಸುಮ್ಮನೆ ಬೇಸಿಕ್ ಹೇಳ್ತಾರ ಆಯಿತು. ಅದೇ ಗೌರ್ಮೆಂಟ್ ಟೀಚರ್ಸ್ ಇದ್ದರೆ ಎಲ್ಲನೂ ಹೇಳ್ತಾರ, ಹಂಗೆ ನಮ್ಗೆ ಮುಂದೆನೂ ಆಗ್ತದೆ. ನಾವು ಮುಂದೆ ಟೀಚರ್ಸ್ ಆಗಬೇಕಂತ ಆದ ನಮ್ಗೆ. ಅವರಿದ್ದರೆ ನಾವು ಸ್ವಲ್ಪ ಹುಷಾರಾಗ್ತೀವಿ. ಅದಕ್ಕೆ ನಮಗೆ ಬೇಕು ಗೌರ್ಮೆಂಟ್ ಟೀಚರ್ಸ್. ಈಗ ಟೀಚರ್ಸ್ ಸರ್ಕಾರಕ್ಕೆ ಏನು ಕೇಳ್ತೀಯಮ್ಮ? ಸರ್ಕಾರಕ್ಕೆ ನಮ್ಗೆ ಗೌರ್ಮೆಂಟ್ ಟೀಚರ್ಸ್ ಬೇಕು. ಹಂಗೆ ನಮ್ಮ ಇಲ್ಲಿ ವ್ಯವಸ್ಥೆನೂ ಇಲ್ಲ, ಬಾತ್ರೂಮ್ ಇಲ್ಲ, ಬಾಗಿಲಿಲ್ಲ, ಕಿಟಕಿಗಳಿಲ್ಲ, ಫ್ಯಾನ್ಗಳೂ ಇಲ್ಲ, ಅವೆಲ್ಲನೂ ನಮ್ಗೆ ಬೇಕು. ಅದಕ್ಕೆ ಹೇಳ್ತೀವಿ. ಇದು ಇಲ್ಲಿನ ಮಕ್ಕಳು ಹೇಳ್ತಾ ಇರುವಂಥದ್ದು. ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು.